ಹೇಗಿದ್ದೀರಾ ಎಲ್ಲರೂ? ಬೆಳಿಗ್ಗೆ ಬೆಳಿಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ಟೈಮು 8:20 ಆಗಿದೆ. ಇವತ್ತೊಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಅಂದರೆ ನನ್ನ ಹಸ್ಬೆಂಡ್ನ ಅಣ್ಣ ಅವರ ಗೃಹ ಪ್ರವೇಶ, ಅಂದರೆ ನನ್ನ ಭಾವನ ಮನೆ ಗೃಹ ಪ್ರವೇಶ ಹೊರಡಬೇಕು. ತುಂಬ ದೂರ ಹೋಗ್ಲಿಕ್ಕುಂಟು, ಅದಕ್ಕೋಸ್ಕರ ಹೊರಡುವ ಮೊದಲು ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ. ನನಗೆ ಕನ್ಫ್ಯೂಷನ್ ಆಗ್ತಾ ಉಂಟು, ಫ್ಯಾಮಿಲಿ ಫಂಕ್ಷನ್ ಡ್ರೆಸ್ ಹಾಕುದಾ ಸಾರಿ ಹಾಕುದಾ ಅಂತ. ಇಬ್ಬರತ್ರ ಕೇಳಿದೆ ಏನು ಮಾಡಬೇಕು ಅಂತ, ಇನ್ನೂ ರಿಪ್ಲೈ ಬಂದಿಲ್ಲ. ಸೊ ನೋಡುವ ಏನಾಗ್ತದೆ, ಸಾರಿಯಾ ಡ್ರೆಸ್ ಅಂತ. ಓಕೆ, ಎಲ್ಲ ರೆಡಿ ಆದಮೇಲೆ ಆಮೇಲೆ ನಿಮಗೆ ಸಿಗ್ತೇನೆ. ಓಕೆ, ನಾನು ಹೊರಟಾಯಿತು. 2 ಓಟು ಸಾರಿ ಅಂತಲೇ ಬಿತ್ತು, ಅದಕ್ಕೆ ಸಾರಿಯೇ ಹಾಕಿದೆ. ಇದು ಸ್ವಲ್ಪ ಸ್ಮೂತ್ ಸಾರಿ, ಇಲ್ದಿದ್ರೆ ನಾನು ಮೊದಲೇ ಪಿನ್ ಎಲ್ಲ ಮಾಡಿ ಇಟ್ಟಿರ್ತೇನೆ ಸಾರಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ಈಸಿಯಾಗಿ ಹೇಗೆ ಪಿನ್ ಮಾಡಿ ಸಾರಿ ಉಡೋದು ಅಂತ. ಓಕೆ, ನಾನೀಗ ಹೊರಟಾಯಿತು. ಇನ್ನು ಭಾವನವರೆಲ್ಲ ಬರ್ತಾರೆ, ಜೊತೆಗೆ ಹೋಗೋದು. ಓಕೆ, ಆಮೇಲೆ ಅಲ್ಲಿ ವಿಡಿಯೋ ಮಾಡ್ತೇನೆ ಅಥವಾ ಅಲ್ಲಿ ಸಿಗ್ತೇನೆ. ಬಾಯ್. ಓಕೆ, ನಾವೀಗ ಹೋಗ್ತಾ ಇದ್ದೇವೆ ಬೆಳ್ತಂಗಡಿಗೆ. ಇಲ್ಲಿ ನಾವು ಈಗ 10 ಮಂದಿ ತನಕ ಇದ್ದೇವೆ. ಮಕ್ಕಳು ಯಾರು ಬಂದಿಲ್ಲ. ಆಯುಷ್ ಕೂಡ ಬರೋದಿಲ್ಲ ಅಂತ ಹೇಳಿದ. ಕ್ಲಾಸ್ ಟೆಸ್ಟ್ ಆಗ್ತಾ ಉಂಟು, ತುಂಬ ಪೋರ್ಷನ್ ಬಾಕಿ ಆದರೆ ಕಷ್ಟ ಆಗ್ತದೆ ಅಂತ. ನೆಕ್ಸ್ಟ್ ವೀಕ್ ಅವನಿಗೆ ಕ್ಲಾಸ್ ಟೆಸ್ಟ್ ಇದೆ, ಅದಕ್ಕೋಸ್ಕರ. ಹಾಗೆಯೇ ನನ್ನ ಸಿಸ್ಟರ್ ಇನ್ ಲಾ, ಅವಳ ಮಗಳು ಕೂಡ ಬಂದಿಲ್ಲ, ಅವಳು ಕೂಡ ಸ್ಕೂಲಿಗೆ ಹೋಗಿದ್ದಾಳೆ. ಈಗ ನಾವು ನನ್ನ ದೊಡ್ಡ ಭಾವ, ಅವರ ಹೆಂಡತಿ ಅಂದರೆ ನನ್ನ ಅಕ್ಕ, ಹಾಗೆಯೇ ನನ್ನ ಬ್ರದರ್ ಇನ್ ಲಾಸ್ ಇಬ್ಬರು, ಅವರ ಹೆಂಡತಿ, ಹಾಗೇ ನನ್ನ ಒಬ್ಬಳು ಸಿಸ್ಟರ್ ಇನ್ ಲಾ, ಅವಳ ಒಂದು ಮಗು. ಟೋಟ್ಲು ಇಷ್ಟು ಜನ ಹೋಗ್ತಾ ಇದ್ದೇವೆ ನಾವೀಗ. ನನಗೆ ವಿಡಿಯೋ ಮಾಡುವಷ್ಟು ಟೈಮು ಇರಲಿಲ್ಲ, ಮನಸ್ಸು ಇರಲಿಲ್ಲ. ಯಾಕೆಂದರೆ ಫ್ಯಾಮಿಲಿ ಜೊತೆ ಮಾತಾಡ್ತಾ, ನಮ್ಮದು ತುಂಬ ಜಾಲಿ ಫ್ಯಾಮಿಲಿ, ಕಾಮಿಡಿ ಫನ್ನಿ ಎಲ್ಲ ಸ್ವಲ್ಪ ಜಾಸ್ತಿನೇ. ಇವತ್ತು ದೂರ ಹೋಗೋದ್ರಿಂದ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಇಲ್ಲಿ ಹಿಂದೆ ಇರೋದು ನನ್ನ ಸಿಸ್ಟರ್ ಇನ್ ಲಾ ಮತ್ತು ಬ್ರದರ್ ಇನ್ ಲಾ, ಹಾಗೆಯೇ ನನ್ನ ದೊಡ್ಡ ಅಕ್ಕ. ನನಗೆ ವಿಡಿಯೋ ಮಾಡಲಿಕ್ಕೂ ಅಷ್ಟೊಂದು ಕಂಫರ್ಟೇಬಲ್ ಆಗ್ತಿರಲಿಲ್ಲ. ಈಗ ನಾವು ಬಂದಿರೋದು ನನ್ನ ಗಂಡನ ಅಜ್ಜಿ ಮನೆ. ಇದರ ಬಗ್ಗೆ ಡೀಟೇಲ್ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಇಲ್ಲಿ ನಮ್ಮ ದೇವರುಗಳು ಇರೋದ್ರಿಂದ ಹೇಗೂ ಈಚೆ ಬಂದಿದ್ದೇವೆ ಭಾವನ ಮನೆ ಗೃಹ ಪ್ರವೇಶಕ್ಕೆ. ಸೊ ಇಲ್ಲಿಗೂ ಬಂದು ದೇವರುಗಳಿಗೆ ಕೈ ಮುಗಿದು ಹೋಗುವ ಅಂತ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಮಕ್ಕಳು ಆಡ್ತಿದ್ದ ಮಾರ್ಕಿತ್ತು, ಅದರಲ್ಲಿ ನನ್ನ ಬ್ರದರ್ ಇನ್ ಲಾ ಆಡಲಿಕ್ಕೆ ಹೋದ. ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಮೇ ಬಿ ಕುಂಟಬಿಲ್ಲೆ. ಸೊ ನಾನು ವಿಡಿಯೋ ಮಾಡುವಾಗ ಲೇಟ್ ಆಯಿತು, ಅವಂದು ಆಟ ಆಡಿ ಆಗಿತ್ತು. ಹೋಗುವಾಗ ಅತ್ತೆಯನ್ನು ಕೂಡ ನಾವು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅವರು ಗೃಹ ಪ್ರವೇಶಕ್ಕೆ ಹೋಗಲಿಕ್ಕೆ ರೆಡಿಯಾಗಿ ನಿಂತಿದ್ದರು. ಇನ್ನು ನಾವು ಬಂದಾಗ ಅವರಿಗೆ ಬಸ್ ಕೂಡ ಮಿಸ್ ಆಗ್ತದೆ. ಸೊ ಹಾಗೆ ನಾವು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ಈಗ ನಾವು ಭಾವನ ಊರಿಗೆ ಬಂದಾಯಿತು. ಅಂದರೆ ಇದು ಕಕ್ಕೆಪದವು ಪಂಚದುರ್ಗ ಟೆಂಪಲ್. ಇದರ ಸೈಡಿಂದ ಹೋದ್ರೇ ಇಲ್ಲೇ ಸ್ವಲ್ಪ ಹತ್ತಿರದಲ್ಲೇ ಭಾವನ ಮನೆ. ಗಾಡಿಯೆಲ್ಲ ಅಲ್ಲಿ ಕೊಂಡೋದ್ರೆ ಕಷ್ಟ ಆದಿತ್ತು, ಇನ್ನು ಕೆಲವು ಗಾಡಿ ಬರುವಾಗಂತ ನಾವು ಇಲ್ಲೇ ಇಟ್ಟು ಹೋಗ್ತಾ ಇದ್ದೇವೆ. ಈಗ ನಾವು ಬಂದಾಯಿತು ಗೃಹ ಪ್ರವೇಶದ ಪ್ಲೇಸಿಗೆ. ನನಗೆ ವಿಡಿಯೋ ಮಾಡಲಿಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಆಗ್ತಿರಲಿಲ್ಲ. ಇಲ್ಲಿ ಎಲ್ಲ ಫ್ಯಾಮಿಲಿ ಅವರೊಬ್ಬೊಬ್ಬರೇ ಬಂದು ಮಾತಾಡಿಸುವಾಗ ನನಗೆ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು. ಹಾಗೆಯೇ ಇಲ್ಲಿ ಪ್ರಸಾದ ತಗೊಳ್ಳಿಕ್ಕೆ ನಾವು ಲೈನಾಗಿ ಹೋಗ್ತಾ ಇದ್ದೇವೆ. ಅಷ್ಟೊಂದು ನಾನು ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಹಾಗಾಗಿ ಈಗ ಪ್ರಸಾದ ತಗೊಳ್ಳುವಾಗ ಕ್ಯಾಮರಾ ಆನ್ ಇಟ್ಕೊಂಡು ಹೋಗ್ತಾ ಇದ್ದೇನೆ ಅಷ್ಟೇ. ಶೇಕ್ ಆಗ್ಬೋದು, ವಿಡಿಯೋ ಕ್ಲಿಯರಾಗಿ ಬರದಿರ್ಬೋದು, ಸೊ ದಯವಿಟ್ಟು ಕ್ಷಮಿಸಿ. ಹಾಗೆಯೇ ಯಾರನ್ನು ಇಂಟ್ರೊಡ್ಯೂಸ್ ಕೂಡ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನೋಡುವ, ಇನ್ನೂ ನಡೀತಾ ಇರ್ತದೆ ಫಂಕ್ಷನ್ಸ್, ಆವಾಗೆಲ್ಲ ಮೀಟ್ ಆಗ್ತೇವೆ, ಆವಾಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಬೋದು. ಇದು ಹಾಲು ಕೊಡ್ತಾ ಇದ್ದಾರೆ, ಅಂದರೆ ಗೃಹ ಪ್ರವೇಶಕ್ಕೆ ಹಾಲು ಉಕ್ಕಿಸ್ತೇವಲ್ಲ,
ಸೊ ಅದನ್ನು ಬಂದವರಿಗೆಲ್ಲ ಕೊಡುವ ರಿಚುವಲ್ಸ್ ಇದೆ. ಹಾಗೆಯೇ ಸತ್ಯನಾರಾಯಣ ಪೂಜೆ ಪ್ರಸಾದ. ಓ, ನನ್ನ ಅತ್ತೆ ಮಿಸ್ ಆದರು ನೋಡಿ, ಅಲ್ಲೇ ನಿಂತಿದ್ರು ನನ್ನ ಅತ್ತೆ. ಇದು ನನ್ನ ದೊಡ್ಡ ಬ್ರದರ್ ಇನ್ ಲಾನ ಹೆಂಡತಿ, ಎಲ್ಲೋ ಸಾರಿ ಅವಳು. ನೋಡುವ ಅತ್ತೆ ಇನ್ನೊಮ್ಮೆ ಬಂದಾಗ ಮಾತಾಡಿಸುವ ನಿಮ್ಮ ಜೊತೆ. ಈಗ ಮಿಸ್ ಆಯಿತು. ಸ್ವಲ್ಪ ಮನೆಯೆಲ್ಲ ನೋಡ್ತಾ ಹೋಗ್ತಿದ್ದೇವೆ. ಇದು ನನ್ನ ಹಸ್ಬೆಂಡ್ನ ದೊಡ್ಡ ಅಂದರೆ ಕಸಿನ್ ಬ್ರೋನ ಮಗನ ಮಗ. ಅವನ ಅಪ್ಪ ಈಗ ಇಲ್ಲ. ಸೊ ನಾವೆಲ್ಲ ಮಾತಾಡುವ ಬ್ಯುಸಿಯಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕೂ ಆಗ್ತಿರಲಿಲ್ಲ. ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡುವಂತ ಜಸ್ಟ್ ಕ್ಯಾಮರಾ ಆನ್ ಇಟ್ಟುಬಿಟ್ಟಿದ್ದೆ. ಜಾಸ್ತಿ ಅಲ್ಲ ಅಂದರೂ ಈ ಮನೆಯ ಓನರ್ ಅಂದರೆ ನನ್ನ ಭಾವ ಅಕ್ಕ ಅವರನ್ನು ಕೂಡ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಅವರು ಕೂಡ ತುಂಬ ಬ್ಯುಸಿ ಇದ್ದರು. ನೋಡಿ, ಇವಳು ಅವರ ಮಗಳು, ಈಗ ಲಾಂಗ್ ಗೌನ್ ಹಾಕಿದಾಳಲ್ಲ ಅವಳು. ಮಕ್ಕಳೆಲ್ಲ ನನ್ನ ಹತ್ರ ಬಂದು ಮಾತಾಡ್ತಿದ್ರು. ಅವರು ಅಷ್ಟೊಂದು ಪ್ರೀತಿಯಿಂದ ನನ್ನ ಹತ್ರ ಮಾತಾಡ್ತಿರುವಾಗ ಅವರ ವಿಡಿಯೋ ಮಾಡಲಿಕ್ಕೆ ನನಗೆ ಸರಿ ಆಗ್ತಿರಲಿಲ್ಲ. ಎಲ್ಲರೂ ಆಯುಷ್ನನ್ನೇ ಕೇಳೋರು. ಈಗ ಪ್ರಸಾದ ಎಲ್ಲ ತಗೊಂಡು ಆಯಿತು, ನಾವು ಊಟಕ್ಕೆ ಹೋಗ್ತಿದ್ದೇವೆ. ಇದು ಕಾಣ್ತಿರೋದೆಲ್ಲ ನನ್ನ ಭಾವನವರಿಗೆ ಸೇರಬೇಕಾದ ಜಾಗ. ತುಂಬ ಅಡಿಕೆ ತೋಟ ಹಾಗೆಯೇ ತೆಂಗು ಎಲ್ಲ ಇದೆ. ಹತ್ರ ಇದ್ದಾರೆ 2 ಭಾವನವರು ಕೂಡ. ಎಲ್ಲರೂ ಇವತ್ತು ಕುತ್ಕೊಳ್ಳಿ ಹೋಗಬೇಡಿ ಅಂತ ತುಂಬಾ ಫೋರ್ಸ್ ಮಾಡ್ತಿದ್ರು. ಆದರೆ ಹೇಗೆ ಸಾಧ್ಯ ಉಂಟು, ಮಕ್ಕಳನ್ನು ಬಿಟ್ಟು ಬಂದಿದ್ದೇವೆ. ಸೊ ಸ್ವಲ್ಪ ಹೊತ್ತು ಊಟ ಆಗಿ ಇಲ್ಲಿಂದ ಹೊರಡ್ತೇವೆ ನಾವು. ನನ್ನ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಮುಗಿಸುವ ಅಂತ ಆಗ್ತಾ ಉಂಟು. ನೋಡ್ತಿರ್ಬೋದು ನೀವು, ನನ್ನ ಕರ್ಚೀಫ್ ಅಡ್ಡ ಬಂದಿದೆ ನನ್ನ ಕ್ಯಾಮರಕ್ಕೆ. ಮನೆ ತೋರಿಸುವ ಅಂತ ಇದ್ದೆ. ನೋಡಿ, ಇದೇ ತೋಟ, ಇಲ್ಲೇ ಇನ್ನೊಂದು ದೊಡ್ಡ ಭಾವನ ಮನೆ. ಹಾಗೆಯೇ ಇಲ್ಲಿ ಸುತ್ತಮುತ್ತಲೆಲ್ಲ ಕುಟುಂಬಿಕರ ಮನೆಯೇ ಇರೋದು, ಅಂದರೆ ಭಾವನ ಚಿಕ್ಕಪ್ಪ ದೊಡ್ಡಪ್ಪ ಹಾಗೆಲ್ಲ. ಸೊ ಈಗ ನಾವು ಕೆಲವು ಮನೆಗೆಲ್ಲ ಹೋಗ್ಲಿಕ್ಕೆ ಉಂಟು. ಇದು ಕಾಣ್ತಿರೋದು ತೋಟ. ಇನ್ನು ಎಲ್ಲ ಸಣ್ಣ ವಿಸಿಟ್ ಕೊಟ್ಟು ಇಲ್ಲಿಂದ ನಾವು ಹೊರಡ್ತೇವೆ. ನನ್ನ ಈ ಫ್ಯಾಮಿಲಿ ಫಂಕ್ಷನ್, ಈ ಸಣ್ಣ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಸಿಗುವ ನಾಳಿನ